ನಮಸ್ತೆ ಎಲ್ಲರಿಗೂ ಈ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಹಣೆ ಬರಹದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಣೆ ಬರಹ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ನಮ್ಮೆಲ್ಲರ ಹಣೆ ಬರಹ ಆಲ್ರೆಡಿ ಬರೆದಿದ್ದಾರೆ ಅಂತ ಕೂಡ ಹೇಳ್ತಾರೆ. ಹಣೆ ಬರಹದಲ್ಲಿ ಹೇಗಿದೆ ಹಾಗೆ ಆಗೋದು, ಯಾರು ಅದನ್ನ ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ ಅಂತ ಕೂಡ ಇದೆ. ನಾವು ಈ ವಿಡಿಯೋದಲ್ಲಿ ಏನು ತಿಳ್ಕೊಬೋದು ಅಂತಂದರೆ, ನಿಜವಾಗ್ಲೂ ಹಣೆ ಬರಹನ ಚೇಂಜ್ ಮಾಡೋಕ್ಕೆ ಆಗೋದಿಲ್ವಾ, ಯಾರು ಇದಕ್ಕೆ ಪ್ರಯತ್ನನೇ ಪಟ್ಟಿಲ್ವಾ, ಅದರ ಪ್ರಯತ್ನ ಪಟ್ಟರೂ ಕೂಡ ಅವರು ಯಾವ ಥರ ಅದರೊಳಗೆ ಫೇಲ್ ಆದ್ರಾ ಪಾಸ್ ಆದ್ರಾ ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ತಡ ಮಾಡಲಿಲ್ಲಂಗೆ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ಒಂದು ವಿಡಿಯೋದಲ್ಲಿ ನಾವು ಇವಾಗ ಮಾತಾಡ್ತಿರೋದಂತೂ ಒಂದು ಊರಿನ ಬಗ್ಗೆ. ಆ ಊರಲ್ಲಿ ಒಬ್ಬ ಸನ್ಯಾಸಿ ಇರ್ತಾರೆ. ಅವರ ಕೀರ್ತನೆಗಳಂತೂ ಎಲ್ಲರಿಗೂ ತುಂಬಾ ಹರಡಿರುತ್ತೆ. ಆ ಊರಿನ ಜನರಿಗೆ ಎಲ್ಲರಿಗೂ ಆ ಸನ್ಯಾಸಿ ಬಗ್ಗೆ ಗೊತ್ತಿರುತ್ತೆ. ಆ ಒಂದು ಊರಲ್ಲಿ ಒಬ್ಬ ದಂಪತಿ ಇರ್ತಾರೆ. ಆ ದಂಪತಿಗೆ ಇನ್ನೂ ಮಕ್ಕಳಾಗಿರೋದಿಲ್ಲ. ಈ ಸನ್ಯಾಸಿ ಹೇಗೆ ಅಂತ ಅಂದರೆ, ಅವ್ರ ಮುಂದೆ ಯಾರೇ ಹೋಗಿ ನಿಂತ್ಕೊಂಡ್ರೂ ಅವರ ಪೂರ್ತಿ ಒಂದು ಚರಿತ್ರೆನ ಅವ್ರು ಹೇಳೋಷ್ಟು ಅವ್ರಿಗೆ ಜ್ಞಾನ ಇರುತ್ತೆ. ಅಂದರೆ ನಮ್ಮ ಹಿಂದೆ ಏನು ನಡೆದಿದೆ, ಭೂತಕಾಲದಲ್ಲಾಗಿರುತ್ತೆ, ಮುಂದೆ ಭವಿಷ್ಯದ ಕಾಲದಲ್ಲಿ ಏನು ನಡೆಯುತ್ತೆ, ಅಥವಾ ಇವಾಗ ಪ್ರೆಸೆಂಟಾಗಿ ನಮ್ಮ ವರ್ತಮಾನದಲ್ಲಿ ಏನು ನಡೀತಿದೆ, ಮೂರು ಕೂಡ ಹೇಳುವಂಥ ಒಂದು ಕೆಪಾಸಿಟಿ ಆ ಒಬ್ಬ ಸನ್ಯಾಸಿಗಳಿಗೆ ಇರುತ್ತೆ. ಅಷ್ಟೊಂದು ಜ್ಞಾನನ ಅವರು ಹೊಂದಿರ್ತಾರೆ. ಈ ಒಂದು ದಂಪತಿಗೆ ಇನ್ನೂ ಮಕ್ಕಳಾಗಿರೋದಿಲ್ಲ. ಅವರಂತೂ ತುಂಬ ಇಷ್ಟೊಂದು ದೇವರಿಗೆಲ್ಲ ಬೇಡ್ಕೊಂಡಿರ್ತಾರೆ. ಆದರೂ ಕೂಡ ಒಂದು ಕೂಡ ಅವ್ರಿಗೆ ಸಂತಾನ ಇರೋದಿಲ್ಲ. ಆ ದಂಪತಿಯ ಹೆಣ್ಣಿಗೆ ತುಂಬಾ ಧರ್ಮದ ಮೇಲೆ ಭಕ್ತಿ ಮೇಲೆ ತುಂಬಾ ಭಕ್ತಿ ಇರುತ್ತೆ. ತುಂಬಾ ದೇವ್ರನ್ನೆಲ್ಲ ಅವರು ನಂಬಿರ್ತಾರೆ. ಈ ಥರ ಒಂದು ದಂಪತಿ ಆ ಊರಲ್ಲಿ ಇದ್ದಾರೆ ಅಂತ ಗೊತ್ತಾದಾಗ ಆ ಊರಿನ ಜನರೆಲ್ಲರೂ ಅವರಿಗೆ ಸಜೆಸ್ಟ್ ಮಾಡೋದು, ಆ ಸನ್ಯಾಸಿ ಹತ್ರ ಹೋಗ್ಬಿಟ್ಟು ನೀವು ಒಂದ್ಸತಿ ಮಾತಾಡಿ, ಅವ್ರು ಖಂಡಿತವಾಗ್ಲೂ ನಿಮ್ಗೆ ಹೇಳ್ಬೋದು ನಿಮಗೆ ಸಂತಾನ ಇದೆಯಾ ಇಲ್ವಾ ಅನ್ನೋದು ನಿಮಗೆ ತಿಳಿಯುತ್ತೆ. ಅಕಸ್ಮಾತ್ ಏನಾದರೂ ತೊಂದರೆಗಳಿದ್ರೂ ಅವರು ನಿಮಗೆ ಒಂದು ಸೊಲ್ಯೂಷನ್ ಕೊಡ್ತಾರೆ, ನಿಮ್ಗೆ ಈಸಿ ಆಗುತ್ತೆ, ಹೋಗ್ಬಿಟ್ಟು ಆ ಸನ್ಯಾಸಿಗಳ ಹತ್ರ ಮಾತಾಡಿ ಅಂತ ಹೇಳ್ತಾರೆ. ಇವಾಗ ದಂಪತಿ ಕೂಡ ಇದಕ್ಕೆ ಒಪ್ಕೊಂಡು ಆ ಸನ್ಯಾಸಿ ಹತ್ರ ಹೋಗ್ತಾರೆ. ಈಗ ಅವರು ಆ ಸನ್ಯಾಸಿ ಹತ್ರ ಹೋಗಿರ್ತಾರೆ. ಸನ್ಯಾಸಿ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಏನೆಲ್ಲ ದುಃಖ ಇದೆ ಅದನ್ನೆಲ್ಲ ಅವ್ರು ನೋಡಿದ ತಕ್ಷಣ ಒಂದು ದುಃಖ ಬಂದು ಅಳೋಕ್ಕೆ ಶುರು ಮಾಡಿದಾಗ ಆ ಸನ್ಯಾಸಿಗಳು ಕೇಳೋದು, ಏನು ಕಳ್ತಾ ಇದ್ದೀರಾ, ಇಲ್ಲಿ ಬಂದವರು ಯಾರು ಬೇಜಾರು ಮಾಡ್ಕೊಂಡು ಹೋಗೋ ಹಾಗಿಲ್ಲ, ಎಲ್ಲರಿಗೂ ಖುಷಿ ಇರುತ್ತೆ, ನಿಮಗೆ ಏನೇ ತೊಂದರೆ ಇದ್ದರೂ ನನ್ನ ಹತ್ರ ಹೇಳಿ ಅಂತ ಆ ಸನ್ಯಾಸಿಗಳು ಕೇಳ್ತಾರೆ. ಆ ಸಮಯದಲ್ಲಿ ಆ ಹೆಣ್ಣು ಎಲ್ಲ ಪೂರ್ತಿ ವಿಷಯಗಳನ್ನ ಹೇಳ್ತಾರೆ. ಹೇಳಾದಮೇಲೆ ಅವರು ಅವರ ಒಂದಿಷ್ಟು ಭವಿಷ್ಯನೆಲ್ಲ ನೋಡಿ ಅವ್ರಿಗೆ ಗೊತ್ತಾಗೋದೇನು ಅಂದರೆ, ಇಲ್ಲ ಇವ್ರಿಗೆ ಸಂತಾನ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅದಾದಮೇಲೆ ಅವರು ಆಶ್ರಮದ ಒಳಗಡೆ ಹೋಗ್ಬಿಟ್ಟು 2 ಹಣ್ಣುಗಳನ್ನ ತರ್ತಾರೆ. ಆ 2 ಆ್ಯಪಲ್ ಹಣ್ಣಾಗಿರುತ್ತೆ. ಆ್ಯಪಲ್ ಹಣ್ಣುಗಳನ್ನ ಇಬ್ರಿಗೂ ಒಂದೊಂದನ್ನ ಕೊಟ್ಟು ಇನ್ನು 1 ವರ್ಷದೊಳಗೆ ನಿಮಗೆ ಗಂಡು ಮಗು ಹುಟ್ಟುತ್ತೆ ಅಂತ ಹೇಳಿಬಿಟ್ಟು ಕಳಿಸ್ತಾರೆ. 1 ವರ್ಷ ಕಳೆಯುತ್ತೆ. 1 ವರ್ಷ ಕಳೆದಾದಮೇಲೆ ಸನ್ಯಾಸಿಗಳು ಹೇಳಿದ ರೀತಿಯಲ್ಲೇ ಅವರಿಗೆ ಒಂದು ಗಂಡು ಸಂತಾನ ಆಗುತ್ತೆ. ಗಂಡು ಸಂತಾನ ಆದಮೇಲೆ ಅವರಿಗೆ ತುಂಬಾ ಖುಷಿ ಇರುತ್ತೆ. ಸನ್ಯಾಸಿಗಳ ಮಾತಿಂದ ನಮಗೆ ಇವಾಗ ನಮ್ಮನೇಲಿ ಒಂದು ಮಗು ಹುಟ್ಟಿದೆ ಅನ್ನೋದು. ಆವಾಗ ಒಂದು ಮಗುವ ತಂದೆ ಅವರು ಪಂಡಿತರು. ಆ ಪಂಡಿತ ಹೋಗ್ಬಿಟ್ಟು ನಾವು ಸನ್ಯಾಸಿಗಳನ್ನ ಕರ್ಕೊಂಬರೋಣ ಮನೆಗೆ, ಅವರಿಗೆ ಒಂದು ಸ್ವಲ್ಪ ಸೇವೆ ಎಲ್ಲ ಮಾಡೋಣ ಅಂತ ಪಂಡಿತರು ಅಂದ್ಕೊತಾರೆ. ಇಬ್ಬರು ದಂಪತಿಗಳು ಒಪ್ಕೊಂಡಾದ್ಮೇಲೆ ಅವ್ರನ್ನ ಹೋಗಿ ಮನೆಗೆ ಕರೀತಾರೆ. ಮನೆಗೆ ಕರೆದು ಅವರಿಗೆ ತುಂಬಾ ಸೇವೆ ಮಾಡ್ತಾರೆ. ಸೇವೆ ಎಲ್ಲ ಮಾಡಾದ್ಮೇಲೆ ಆ ಮಗುವಿನ ಒಂದು ಹೆಸರಾಗಿ ಅರ್ಜುನ ಅಂತ ಮಗು ಹೆಸರಿಡ್ತಾರೆ. ಹೆಸರೆಲ್ಲ ಇಟ್ಟಾದ್ಮೇಲೆ ಆ ಮಗು ಭವಿಷ್ಯ ಕೇಳ್ತಿರ್ತಾರೆ ಒಬ್ಬ ಸನ್ಯಾಸಿಗಳ ಹತ್ರ. ಭವಿಷ್ಯ ಕೇಳಿದಾಗ ಅವರು, ಇವಾಗ ನಾನು ಈ ಮಗು ಭವಿಷ್ಯ ಹೇಳೋಕ್ಕಾಗೋದಿಲ್ಲ, ಆದರೆ ಈ ಮಗುವಿಗೆ ಸರಿಯಾಗಿ 8 ವರ್ಷಗಳು ತುಂಬಿದ್ಮೇಲೆ ನಮ್ಮ ಆಶ್ರಮಕ್ಕೆ ಕರ್ಕೊಂಡು ಬನ್ನಿ, ಆವಾಗ ನಾನು ಈ ಮಗುವಿನ ಭವಿಷ್ಯನ ಹೇಳ್ತೀನಿ ಅಂತ ಆ ಸನ್ಯಾಸಿಗಳು ಹೇಳ್ತಾರೆ. ಇದೇ ಥರ 8 ವರ್ಷಗಳು ಕಳೆಯುತ್ತೆ. 8 ವರ್ಷಗಳು ಆದಮೇಲೆ ಆ ಪಂಡಿತ ತನ್ನ ಮಗನಾದ ಅರ್ಜುನನ ಕರ್ಕೊಂಡು ಇವಾಗ ಆಶ್ರಮಕ್ಕೆ ಹೋಗ್ತಾರೆ. ಆಶ್ರಮಕ್ಕೆ ಹೋಗೋ ಸಂದರ್ಭದಲ್ಲಿ ಆ ಮಗು ಅರ್ಜುನ ಕೂಡ ಅಷ್ಟೇ, ಇಲ್ಲಿ ಏನಕ್ಕೆ ನಾವು ಹೋಗ್ತಾ ಇರೋದು, ಏನಾಗುತ್ತೆ, ಯಾರು ಇವರೆಲ್ಲ ಅಂತ ತುಂಬ ಪ್ರಶ್ನೆಗಳನ್ನ ಕೇಳ್ತಿರ್ತಾನೆ. ಆವಾಗ ಆ ಪಂಡಿತ ಹೇಳ್ತಾನೆ, ಇಲ್ಲಿ ಬಂದವರಿಗೆ ಆ ಸನ್ಯಾಸಿಗಳು ಅವ್ರಿಗೆ ಏನು ನಡೆಯುತ್ತೆ ಮುಂದೆ ಅನ್ನೋದನ್ನೆಲ್ಲನೂ ಹೇಳ್ತಾರೆ. ಇವತ್ತು ನಿನ್ನ ಭವಿಷ್ಯದಲ್ಲಿ ಕೂಡ ಅಷ್ಟೇ ಏನಿದೆ ಏನು ಅಂತ ಇವತ್ತು ಆ ಸನ್ಯಾಸಿಗಳು ಹೇಳ್ತಾರೆ, ಅದಕ್ಕೋಸ್ಕರ ನಾವಿಲ್ಲಿ ಬಂದಿದ್ದು ಅಂತ ಪಂಡಿತರು ಹೇಳ್ತಾರೆ. ಇವಾಗ ಫಸ್ಟು ಅರ್ಜುನನೇ ಹೋಗ್ಬಿಟ್ಟು ಸನ್ಯಾಸಿಗಳಿಗೆ ಕೇಳ್ತಾನೆ, ನನ್ನ ಮುಂದಿನ ಭವಿಷ್ಯ ಹೇಗಿದೆ ಹೇಳಿ ಸನ್ಯಾಸಿಗಳೇ ಅಂತ ಕೇಳಿದಾಗ ಸನ್ಯಾಸಿಗಳು ಹೇಳೋದಕ್ಕೆ ಒಪ್ಕೊಳ್ಳೋದಿಲ್ಲ. ಮೊದಲಿಗೆ ಅವರು ನಿರಾಕರಿಸ್ತಾರೆ. ಅದಾದಮೇಲೆ ಆ ಮಗು ಬಿಡೋದಿಲ್ಲ. ಮತ್ತೆ ಕೇಳ್ತಿರುವಾಗ ಸರಿ ಹೇಳ್ತೀನಿ ಬಾ ಅಂತ ಅವನನ್ನು ತನ್ನ ಮುಂದೆ ಕೂರಿಸ್ಕೊತಾರೆ. ತಮ್ಮ ಗ್ರಂಥಗಳನ್ನೆಲ್ಲ ನೋಡಾದ್ಮೇಲೆ ಅವರು ಒಂದೇ ಒಂದು ಮಾತು ಹೇಳೋದು, ನಿಮಗೆ ಈ ಒಂದು ವಿಷಯನ ಕೇಳಿದ್ರೆ ಬೇಜಾರಾಗುತ್ತೆ ಅಂತ. ಪಂಡಿತರಿಗೆ ಸ್ವಲ್ಪ ಭಯ ಆಗುತ್ತೆ. ಯಾಕೆ ಸನ್ಯಾಸಿಗಳೇ ಏನು ಅಂತ ಕೇಳ್ತಾರೆ. ಯಾಕೆ ಅಂತಂದರೆ ಪಂಡಿತರು ಇವರೆಲ್ಲ ತುಂಬ ಮೇಲ್ಜಾತಿಯ ವರ್ಗದಲ್ಲಿರೋರು. ಆದರೆ ಈ ಒಂದು ಮಗು ಅರ್ಜುನ ಏನಿದ್ದಾನೆ, ಅರ್ಜುನನ ಮದುವೆ ಒಂದು ಕೀಳು ಜಾತಿಯ ಹುಡುಗಿನ ಜೊತೆ ಆಗುತ್ತೆ.
ಅದರಿಂದ ಮುಂದಿನ ಒಂದು ದಿನಗಳಲ್ಲಿ ಈ ಸಮಾಜದಲ್ಲಿ ನಿಮ್ಮ ಒಂದಿಷ್ಟು ಬೆಲೆ ಕಡಿಮೆ ಆಗುತ್ತೆ, ನಿಮಗೆ ಮಾನ ಮರ್ಯಾದೆ ಹೋಗುವಂಥ ಚಾನ್ಸಸ್ ತುಂಬಾ ಇದೆ ಅಂತ ಅವತ್ತು ಆ ಪಂಡಿತರ ಮುಂದೆ ಹೇಳ್ತಾರೆ. ಪಂಡಿತರಿಗೆ ಸನ್ಯಾಸಿಗಳು ಹೇಳ್ತಾರೆ. ಇದಾದಮೇಲೆ ಪಂಡಿತರಿಗೆ ತುಂಬ ಬೇಜಾರಾಗುತ್ತೆ. ಯಾಕೆ ಅಂತ ಅಂದರೆ ಅವರು ಬ್ರಾಹ್ಮಣ ಕುಟುಂಬದಿಂದ ಬಂದವರು, ಅವರು ಕೀಳು ಜಾತಿ ಹುಡುಗಿರನ್ನ ಅವ್ರ ಮನೆಗೆ ಸೇರಿಸ್ತಾ ಇರಲಿಲ್ಲ. ಆದರೆ ತನ್ನ ಮಗ ಸ್ವತಃ ಇವಾಗ ಮದುವೆ ಆಗ್ತಾನೆ ಕೀಳು ಜಾತಿ ಹುಡುಗಿರನ್ನ ಅಂತ ಕೇಳಿದ ತಕ್ಷಣ ಅವ್ರಿಗೆ ಇದನ್ನ ತಡೆಯೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಪಂಡಿತರು ಮುಂದಿನ ಭವಿಷ್ಯದಲ್ಲಿ ಏನಿದೆ, ನಾವೇನಾದರೂ ಮಾಡ್ಬೋದಾ, ನನಗೆ ಒಂದು ಸ್ವಲ್ಪ ಆಳವಾಗಿ ತಿಳಿಸಿ ಇದ್ರ ಬಗ್ಗೆ ಅಂತ ಕೇಳಿದಾಗ ಇವರು ಗುರುಗಳು ಕುತ್ಕೊಂಡು ಗ್ರಂಥ ಓಪನ್ ಮಾಡ್ತಾರೆ. ಆ ಗ್ರಂಥದಲ್ಲಿ ಪೂರ್ತಿ ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ, ಗಂಗಾ ನದಿಯ ದಡದಲ್ಲಿ ಒಂದು ಮನೆ ಇದೆ. ಆ ಮನೆಯಲ್ಲಿ ಒಬ್ಬ ಮೀನುಗಾರ ಇದ್ದಾನೆ. ಆ ಮೀನುಗಾರಂಗೆ 5 ಜನ ಹೆಣ್ಮಕ್ಳಿದ್ದಾರೆ. ಅದರೊಳಗೆ ಕೊನೆಯ ಹೆಣ್ಮಗಳು ಅಂದರೆ 5ನೇ ಹೆಣ್ಮಗಳಿಗೆ ಇವಾಗ ಸದ್ಯಕ್ಕೆ 3 ವರ್ಷ ಇದೆ. ಅವಳ ಹೆಸರು ಶಾಕುಂತಲೆ. ಅವಳೇ ನಿನ್ನ ಮಗನ ಮದುವೆ ಆಗಿ ಬರೋದು ಅಂತ ಒಂದಿಷ್ಟು ಕ್ಲೂನ ಇವರು ಗುರುಗಳು ಬಿಟ್ಕೊಡ್ತಾರೆ. ಆದರೆ ಗುರುಗಳು ಏನು ಹೇಳೋದಿಲ್ಲ, ನೀವು ಹಣೆ ಬರ ಚೇಂಜ್ ಮಾಡ್ಬೋದು ಅಥವಾ ಮದುವೆ ನಿಲ್ಲುತ್ತೆ ಅಂತ ಯಾವುದೇ ಮಾತುಗಳನ್ನ ಗುರುಗಳು ಹೇಳೋದಿಲ್ಲ. ಆದರೆ ಏನಾಗ್ಬೋದು ಮುಂದೆ ಅನ್ನೋದನ್ನು ಮಾತ್ರ ತಿಳಿಸ್ಕೊಡ್ತಾರೆ. ಸೊ ಇವಾಗ ಪಂಡಿತರಿಗೆ ಏನನ್ಸುತ್ತೆ ಅಂದರೆ, ನನಗೆ ಇವಾಗ ಮುಂದಿನ ಭವಿಷ್ಯ ಏನು ನಡೆಯುತ್ತೆ ಏನು ಅನ್ನೋದು ನನಗೆ ಆಲ್ರೆಡಿ ಗೊತ್ತಿದೆ. ಸೊ ನಾನು ಹೇಗಾದರೂ ಮಾಡಿ ಈ ಒಂದು ಭವಿಷ್ಯನ ನಿಲ್ಲಿಸ್ಬೋದು. ನನ್ನ ಮಗನ ಅರ್ಜುನನ ಹಣೆ ಬರಹನ ನಾನು ಖುದ್ದಾಗಿ ನಿಂತ್ಕೊಂಡು ಬದಲಾಯಿಸ್ತೀನಿ. ನಾನು ದೊಡ್ಡವನು ಅಥವಾ ಈ ಹಣೆ ಬರಹ ದೊಡ್ಡದು ಅಂತ ಅಲ್ಲಿ ಆ ಪಂಡಿತರು ಚಾಲೆಂಜ್ ಮಾಡ್ತಾರೆ. ಅದಾದಮೇಲೆ ಮರುದಿನವೇ ಗಂಗಾ ನದಿಯ ದಡದಲ್ಲಿರುವಂಥ ಒಂದು ಮನೆ, ಮೀನುಗಾರನ ಮನೆಗೆ ಪಂಡಿತ ಹೋಗ್ಬಿಟ್ಟು ನಿಂತ್ಕೊತಾನೆ. ಬಾಗಿಲು ತೆಗೆದ ತಕ್ಷಣ ಆ ಒಂದು ಮೀನುಗಾರನಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಇಷ್ಟು ದೊಡ್ಡ ಪಂಡಿತರು ನಮ್ಮ ಮನೆ ಮುಂದೆ ಬಂದು ನಿಂತಿದ್ದಾರಲ್ಲ ಅಂತ ಅವರು ತುಂಬಾ ಒಂದು ಆಶ್ಚರ್ಯಕರವಾಗಿ ಅವ್ರನ್ನ ಒಳಗಡೆ ಕರೆದು ತುಂಬಾ ಒಂದು ಗೌರವವಾಗಿ ಅವ್ರನ್ನ ಕುತ್ಕೊಂಡು ಉಪಚರಿಸ್ತಾರೆ. ಅದಾದಮೇಲೆ ಅಲ್ಲಿ ಇವ್ರು ಕೇಳೋದು, ಆಗ ಅಲ್ಲಿ ಪಂಡಿತರು ಒಂದೊಂದೇ ವಿಷಯನ ಹೇಳೋಕ್ಕೆ ಶುರು ಮಾಡ್ತಾರೆ. ನಿಮಗೆ 5 ಮಂದಿ ಹೆಣ್ಮಕ್ಳಲ್ವಾ, ಅದರೊಳಗೆ ಕೊನೆಯವಳ ಹೆಸರು ಶಾಕುಂತಲೆ ಅಲ್ವಾ ಅಂತ ಕೇಳ್ತಾರೆ. ಅವಾಗ ಮೀನುಗಾರ ಕೂಡ ಹೌದು, ನಿಮ್ಗೆ ಹೇಗೆ ಗೊತ್ತಾಯಿತು ಏನು ಅಂತ ಕೇಳ್ತಿರುವಾಗ ಆ ಸಂದರ್ಭದಲ್ಲಿ ಅವ್ರು ಹೇಳುವಂಥ ಮಾತು, ಈ ಮಗುನ ನೀವು ಎಷ್ಟು ದಿನ ಮನೇಲಿ ಇಟ್ಕೊತೀರೋ ಅಲ್ಲಿ ತನಕ ನಿಮ್ಮ ಮನೆಯಲ್ಲಿ ಒಂದು ಗಂಡು ಸಂತಾನ ಆಗೋದಿಲ್ಲ, ಎಲ್ಲಾದರೂ ಹೋಗಿ ಈ ಮಗುನ ಬಿಟ್ಟು ಬನ್ನಿ ದೂರದಲ್ಲಿ ಅಂತ ಪಂಡಿತ ಹೇಳ್ತಾನೆ. ಅವಾಗ ಮೀನುಗಾರ, ಆ ಮಗುವಿಗೆ ಇನ್ನೂ 3 ವರ್ಷಗಳು ಮಾತ್ರ, ಇಷ್ಟು ಚಿಕ್ಕ ಮಗುನ ನಾನು ಇಲ್ಲಿ ಹೊರಗಡೆ ಹೋಗಿ ಬಿಡೋದಕ್ಕೆ ಆಗೋದಿಲ್ವಲ್ಲ ಅಂತ ಮೀನುಗಾರ ಹೇಳ್ತಾನೆ. ಅದೇ ಸಂದರ್ಭದಲ್ಲಿ ಪಂಡಿತರು, ನನಗಿರೋದು ಒಂದೇ ಮಗ, ನನಗೆ ಯಾವುದೇ ಹೆಣ್ಣು ಸಂತಾನ ಇಲ್ಲ, ನೀನು ಬೇಕಂದರೆ ನಿನ್ನ ಮಗುನ ನನಗೆ ಕೊಡು, ನಾನು ತುಂಬ ಚೆನ್ನಾಗಿ ನೋಡ್ಕೊತೀನಿ, ಒಂದು ವಯಸ್ಸಿಗೆ ಬಂದಾಗ ಒಂದು ಒಳ್ಳೆ ಕುಟುಂಬಕ್ಕೆ ಸೇರಿಸ್ತೀನಿ ಅವಳನ್ನ ಅಂತ ಪಂಡಿತರು ಹೇಳ್ತಾರೆ. ಈ ಒಂದು ಮಾತನ್ನ ಕೇಳಿ ಮೀನುಗಾರರಿಗೆ ಖುಷಿ ಆಗುತ್ತೆ. ಯಾಕೆ ಅಂತಂದರೆ ಒಂದು ಕಡೆ ಗಂಡು ಸಂತಾನ ನಮ್ಮ ಮನೆಗೆ ಬರುತ್ತೆ ಅಂತ, ಇನ್ನೊಂದು ಕಡೆ ಪಂಡಿತರೇ ಖುದ್ದಾಗಿ ನಮ್ಮ ಮನೆಗೆ ಬಂದು ಈ ಥರ ಕೇಳ್ತಿರುವಾಗ ಕೊಡೋದ್ರೊಳಗೆ ಏನು ತಪ್ಪಿದೆ ಅಂತ ಅನಿಸಿ ಆ ಮೀನುಗಾರ ತನ್ನ ಚಿಕ್ಕ ಮಗುನ ಪಂಡಿತರ ಕೈಯಲ್ಲಿ ಕೊಟ್ಬಿಡ್ತಾನೆ. ಪಂಡಿತ ಅದನ್ನ ಒಂದು ಸ್ವಲ್ಪ ದೂರ ಕರ್ಕೊಂಡು ಹೋಗ್ತಾನೆ. ಅದಾದಮೇಲೆ ಯೋಚನೆ ಮಾಡ್ತಾನೆ, ನಾನು ಈ ಮಗುನ ಸಾಯಿಸಿದ್ರೆ ಇವಾಗ ಬಾಲ ಹತ್ಯೆ ಪಾಪ ನನಗೆ ತಟ್ಟುತ್ತೆ, ಸೊ ಅದ್ರ ಬದಲು ಇದನ್ನ ಸಾಯಿಸೋದು ಬೇಡ ಅಂತ ಹೇಳಿ ಒಬ್ಬ ಮರ ಕಡಿಯೋನಿಗೆ ಒಂದು ಪೆಟ್ಟಿಗೆಯನ್ನು ಮಾಡಿಸ್ಕೊತಾನೆ. ಪೆಟ್ಟಿಗೆ ಮಾಡಿಸ್ಕೊಂಡು ಆ ಮಗುನ ಆ ಪೆಟ್ಟಿಗೆಯೊಳಗೆ ಬಿಟ್ಟು ಆ ಪೆಟ್ಟಿಗೆಯನ್ನು ಓಪನ್ ಮಾಡಿ ಅಲ್ಲೇ ಇರುವಂಥ ಗಂಗಾ ನದಿಯಲ್ಲಿ ಆ ಮಗುನ ತೇಲ್ಕೊಂಡು ಹೋಗೋಕ್ಕೆ ಬಿಟ್ಬಿಡ್ತಾನೆ. ಅವನು ಅಂದ್ಕೊಳ್ಳೋದೇನು ಅಂದರೆ, ಇವಾಗ ಸದ್ಯಕ್ಕೆ ತೇಲುತ್ತೆ, ಮುಂದೆ ಹೋಗ್ತಾ ಹೋಗ್ತಾ ಅಲ್ಲಿ ನೀರಿನ ಆಳ ಜಾಸ್ತಿಯಾಗಿ ಮುಳುಗಿ ಅಲ್ಲೇ ಆ ಮಗು ಸತ್ತು ಹೋಗುತ್ತೆ, ಅಷ್ಟರೊಳಗೆ ನನ್ನ ಮಗನ ಅರ್ಜುನನ ಹಣೆ ಬರಹ ಕೂಡ ನಾನು ಬದಲಾಯಿಸ್ದಂಗೆ ಆಗುತ್ತೆ ಅಂತ ಇಲ್ಲಿ ಆ ಪಂಡಿತ ಅಂದ್ಕೊಂಡು ಆ ಮಗುನ ಬಿಟ್ಬಿಡ್ತಾನೆ. ಸೊ ಸಾಯಂಕಾಲ ಹೊತ್ತಿನಲ್ಲಿ ಆ ಮಗುನ ಬಿಟ್ಟಿರ್ತಾನೆ. ಮಾರುದಿನ ನೋಡಿದಾಗ ಆ ಮಗು ಹೋಗಿ ಈ ಒಂದು ಊರಿನ ಗ್ರಾಮದಲ್ಲಿ ಸೇರಿಕೊಂಡಿರುತ್ತೆ. ಆ ಊರಿನ ಗ್ರಾಮದಲ್ಲಿ ಒಬ್ಬ ಪಂಡಿತ ಇರ್ತಾನೆ. ಆ ಪಂಡಿತ ದಿನಾನು ಬಂದು ಗಂಗಾ ನದಿಯಲ್ಲಿ ನಿಂತ್ಕೊಂಡು ನಮಸ್ಕಾರ ಮಾಡ್ತಿರ್ತಾನೆ. ಯಾಕೆ ಅಂತಂದರೆ ಆ ಒಂದು ದಂಪತಿ ಕೂಡ ಮಕ್ಕಳಿರೋದಿಲ್ಲ. ಅವರು ದಿನ ಬಂದ್ಬಿಟ್ಟು ಆ ಒಂದು ಗಂಗಾ ನದಿಗೆ ಕೇಳ್ತಾ ಇರ್ತಾರೆ, ನನಗೊಂದು ಮಗುನ ಪ್ರಾಪ್ತಿ ಮಾಡಿಕೊಡು ದೇವ್ರೆ ಅಂತ ಕೇಳೋ ಸಂದರ್ಭದಲ್ಲಿ ಮಾರನೇ ದಿನ ಹೋಗಿ ಆ ಮಗುನ ನೋಡ್ತಾನೆ. ಅದು ನೀರಲ್ಲಿ ಹರ್ಕೊಂಡು ಬರ್ತಾ ಇರುವಾಗ ಆ ಮಗುನ ನೋಡಿ ಸ್ವತಃ ಗಂಗಾ ತಾಯಿನೇ ಈ ಒಂದು ಮಗುನ ನನಗೆ ಕೊಟ್ಟಿರೋದು ಅಂತ ಆ ಮಗುನ ಕರ್ಕೊಂಡು ಹೋಗಿ ಮನೆಯಲ್ಲಿ ಅವನ ಹೆಂಡತಿ ಕೂಡ ತೋರಿಸ್ತಾನೆ. ಅವನ ಹೆಂಡತಿ ಕೂಡ ಅದು ನೋಡಿ ಸಂಪೂರ್ಣ ಕಥೆನ ಕೇಳ್ತಾಳೆ. ಕೇಳಾದ್ಮೇಲೆ ಈ ಮಗುನ ನಾವು ಸಾಕೋಣ, ದೇವ್ರು ಕೊಟ್ಟಿರುವಂಥ ಮಗು ಅಂತ ಅವರಿಬ್ಬರು ತುಂಬ ಖುಷಿಯಿಂದ ಆ ಮಗುನ ಸಾಕ್ತಾರೆ. ಹೀಗೆ ತುಂಬ ಮುದ್ದಾಗಿ ಆ ಒಂದು ಹೆಣ್ಮಗುನ ಬೆಳೆಸ್ತಾರೆ. ಬೆಳೀತಾ ಬೆಳೀತಾ ಆ ಹುಡುಗಿ ಇವಾಗ ಒಂದು ವಯಸ್ಸಿಗೆ ಬಂದಿರ್ತಾಳೆ. ಒಂದು ಪಂಡಿತನ ಹೆಂಡತಿ ಇವಾಗ ಹೇಳೋದು, ಈ ಮಗಳು ದೊಡ್ಡವಳಾಗಿದ್ದಾಳೆ, ಇವಾಗ ಅವಳಿಗೆ ಮದುವೆ ಮಾಡುವಂಥ ಸಂದರ್ಭ ಬಂದಿದೆ, ಒಂದು ಒಳ್ಳೆ ಹುಡುಗನ್ನ ಅವಳಿಗೆ ಹುಡುಕಬೇಕು ಅಂತ. ಅವಾಗಿಂದ ಪಂಡಿತ ಆ ಒಂದು ಮಗುಗೆ ಗಂಡನ್ನ ಹುಡ್ಕೋಕ್ಕೆ ಶುರು ಮಾಡ್ತಾನೆ. ಶುರು ಮಾಡಿದಾಗ ಎಲ್ಲ ಊರನ್ನ ತಿರುಗಿ ಒಂದು ಕೊನೆಗೆ ಉಜ್ಜಯಿನಿ ಊರಿಗೆ ಹೋಗ್ತಾರೆ.
ಉಜ್ಜಯಿನಿ ಊರ್ಗೋದಾಗ ಅಲ್ಲಿರೋ ಜನರೆಲ್ಲರೂ ಒಬ್ಬ ಪಂಡಿತ ಇದ್ದಾನೆ ನಮ್ಮೂರಲ್ಲಿ, ಆ ಪಂಡಿತನ ಮಗ ಕೂಡ ಒಬ್ಬನೇ ಇರೋದು. ಸೊ ಅವನ್ನ ಕೇಳಿ ಅವನು ಮದುವೆ ಮಾಡ್ಬೋದು ಅಂತ ಆ ಊರಿನ ಜನರೆಲ್ಲರೂ ಅವನಿಗೆ ಸಲಹೆ ಕೊಡ್ತಾರೆ. ಅದೇ ಥರ ಪಂಡಿತ ಹೋಗ್ಬಿಟ್ಟು ಮೊದಲನೇ ಪಂಡಿತ ಯಾರಿದ್ದ ಅವನ ಮನೆಗೆ ಹೋಗಿ ಗಂಡನ ಕೇಳ್ತಾನೆ. ಸೊ ಈ ಥರ ಎಲ್ಲ ಮದುವೆ ಒಂದು ಪ್ರಸ್ತಾಪನ ತೊಗೊಂಬಂದಿದ್ದಾರೆ ಅಂತ ತಿಳಿದು ಆ ಮೊದಲನೇ ಪಂಡಿತ ನನ್ನ ಮಗನ ಕೊಡೋಕ್ಕೆ ನಾವು ಕೂಡ ತಯಾರಿದ್ದೀವಿ, ನಾವು ನಿಮ್ಮ ಮಗಳನ್ನ ನಮ್ಮ ಮನೆಗೆ ಸೊಸೆಯಾಗಿ ಸ್ವೀಕರಿಸ್ತೀವಿ ಅಂತ ಹೇಳಿ ಎಲ್ಲರೂ ಕೂತ್ಕೊಂಡು ಮಾತಾಡಿ ಒಂದು ದಿನಾಂಕನ ಫಿಕ್ಸ್ ಮಾಡ್ತಾರೆ. ಅದಾದಮೇಲೆ ತುಂಬ ಖುಷಿಯಾಗಿ ಅವರ ಮದುವೆ ಕೂಡ ನಡೆಯುತ್ತೆ. ಇವಾಗ ಆ ಹಣೆ ಬರಹನ ಏನೂ ಬದಲಾಯಿಸಿರಲ್ಲ, ಇನ್ನು ತಾನೇ ಆ ಹಣೆ ಬರಹನ ತೊಗೊಂಬಂದು ತನ್ನ ಮನೆಯಲ್ಲಿ ಕೂರಿಸ್ಕೊಂಡಿರ್ತಾನೆ ಅಂತ ಹೇಳ್ಬೋದು. ಸೊ ಯಾವ ಒಂದು ಹುಡುಗಿನ ಅವನು ನೀರಲ್ಲಿ ತೇಲ್ಕೊಂಡು ಹೋಗೋಕ್ಕೆ ಬಿಟ್ಟಿರ್ತಾನೆ, ಅದೇ ಹುಡುಗಿ ಇವಾಗ ಅವನ ಮನೆಗೆ ಸೊಸೆಯ ರೂಪದಲ್ಲಿ ಬಂದಿರ್ತಾಳೆ. ಸೊ ಈ ಒಂದು ವಿಷಯ ಒಬ್ಬ ಪಂಡಿತನಿಗೆ ಗೊತ್ತಿರೋದೇ ಇಲ್ಲ. ಅವನು ಅಂದ್ಕೊಂಡಿರೋ ಪ್ರಕಾರ ಅವನಿವಾಗ ಹಣೆ ಬರಹನ ಚೇಂಜ್ ಮಾಡಿದ್ದಾನೆ, ಅವನಿವಾಗ ಪಂಡಿತರ ಮನೆಯ ಹುಡುಗಿನ ತೊಗೊಂಬಂದು ಸೊಸೆ ಮಾಡ್ಕೊಂಡಿದ್ದಾನೆ ಅಂತ ಮೊದಲನೇ ಪಂಡಿತನಿಗೆ ಅನಿಸ್ತಾ ಇರುತ್ತೆ. ಆದರೆ ಅವನು ಆ ಥರ ಮಾಡಿರೋದಿಲ್ಲ. ಇವಾಗ ಈ ಒಂದು ವಿಷಯನ ತೊಗೊಂಡು ಹೋಗಿ ಆ ಗುರುಗಳು ಏನಿರ್ತಾರೆ ಆ ಗುರುಗಳ ಹತ್ರ ಹೇಳೋಣ, ನಾನು ಹಣೆ ಬರಹನ ಬದಲಾಯಿಸಿದ್ದೀನಿ ಅಂತ ಅಂದ್ಕೊಂಡು ಹೇಳಕ್ಕೆ ಹೋಗ್ತಾನೆ. ಆ ಸಂದರ್ಭದಲ್ಲಿ ಗುರುಗಳು ನಕ್ಕೊಂಡು ಹೇಳ್ತಾರೆ, ನೀನು ತುಂಬಾ ಭ್ರಮೆಯಲ್ಲಿದೆಯಾ, ನಿನಗಿನ್ನೂ ನಿಜ ಗೊತ್ತೇ ಇಲ್ಲ ಅಂತ ಹೇಳಿ ಈ ಒಂದು ಸಂದರ್ಭ, ಈ ಘಟನೆ ಏನೇನೆಲ್ಲ ನಡೀತು ಆ ಘಟನೆನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ನೀನು ಯಾವ ಹುಡುಗಿನ ಬಿಟ್ಟು ಬಂದಿದ್ದೆ ಅದೇ ಹುಡುಗಿನೇ ಬಂದಿರೋದು, ಯಾವ ಹಣೆ ಬರಹ ಕೂಡ ಬದಲಾಗಿಲ್ಲ ಅಂತ. ಇದನ್ನು ಕೇಳಿ ಆ ಪಂಡಿತನಿಗೆ ತುಂಬಾ ಬೇಜಾರಾಗುತ್ತೆ. ಯಾಕೆ ಅಂತಂದರೆ ಮತ್ತು ನಾನು ಅದೇ ಹುಡುಗಿನ ತೊಗೊಂಬಂದ ಅಂತ. ಸೊ ಆ ಸಂದರ್ಭದಲ್ಲಿ ಮನೆಗೆ ಹೋಗಿ ತನ್ನ ಸೊಸೆಯನ್ನು ಕರ್ಕೊಂಡು ಒಂದು ಸಮುದ್ರದ ತೀರಕ್ಕೆ ಹೋಗ್ತಾನೆ. ಆ ಸಮುದ್ರಕ್ಕೆ ಹೋಗಿ ಒಂದು ಉಂಗುರ, ಅವನ ಕೈಯಲ್ಲಿರುವಂಥ ಒಂದು ಉಂಗುರನ ತೆಗೆದು ಆ ಸಮುದ್ರದಲ್ಲಿ ಬಿಸಾಕಿ ಅವಳಿಗೆ ಒಂದು ಚಾಲೆಂಜ್ ಥರ ಕೊಡ್ತಾನೆ ಅವನು. ಈ ಉಂಗುರನ ನೀನು ತೊಗೊಂಬಂದರೆ ಮಾತ್ರ ನೀನು ನಮ್ಮ ಮನೆಗೆ ಅಥವಾ ನಿಮ್ಮ ತಂದೆ ಮನೆಗೆ ಹೋಗ್ಬೋದು, ಇಲ್ಲ ಅಂದರೆ ನೀನು ಎಲ್ಲೂ ಹೋಗೋಕ್ಕಾಗೋದಿಲ್ಲ, ನೀನು ಅಕಸ್ಮಾತ್ ಬಂದರೆ ನಮಗೆ ದರಿದ್ರ ಅಂಟ್ಕೊಳ್ಳುತ್ತಂತೆ ಅಂತ ಹೇಳಿ ಹೋಗ್ತಾನೆ. ಸೊ ಆ ಒಬ್ಬಳು ಹುಡುಗಿ ಶಾಕುಂತಲೆ ತುಂಬ ಹುಡುಕಕ್ಕೆ ಟ್ರೈ ಮಾಡ್ತಾಳೆ, ಆದರೂ ಕೂಡ ಅದೆಲ್ಲೂ ಸಿಗೋದೇ ಇಲ್ಲ. ಸೊ ಸಿಗಲಿದ್ದಿರೋ ಟೈಮಲ್ಲಿ ಅಲ್ಲೇ ಇರುವಂಥ ಒಂದು ಕಾಡಿನ ಒಳಗೆ ಹೋಗ್ಬಿಡ್ತಾಳೆ. ಯಾಕೆ ಅಂತಂದರೆ ಸಂಜೆ ಆಗ್ತಾ ಇರುತ್ತೆ. ಸೊ ಅವಳಿಗೆ ಯಾವ ಮನೆಗೆ ಕೂಡ ಅವಳು ಹೋಗೋ ಹಾಗಿಲ್ಲ. ಸೊ ಕಾಡು ಒಳಗೆ ಹೋದ ತಕ್ಷಣ ಅಲ್ಲಿ ರಜಪೂತನ ಒಂದು ಕುಟುಂಬ ಇರುತ್ತೆ. ಈ ರಜಪೂತನ ಕುಟುಂಬ ಪಂಡಿತರ ಕುಟುಂಬಕ್ಕೆ ಸ್ನೇಹ ಬೆಳೆಸಿರುತ್ತೆ. ಅಂದರೆ ಪಂಡಿತ ಅಂದರೆ ಇವಾಗ ಯಾವ ಮನೆಯಿಂದ ಅವಳು ಸೊಸೆ ಆಗಿದ್ಲು ಅದೇ ಮನೆಯ ಪಂಡಿತಿಗೆ ಮತ್ತು ರಜಪೂತರ ಕುಟುಂಬಕ್ಕೆ ತುಂಬ ಒಳ್ಳೆಯ ಸ್ನೇಹ ಇರುತ್ತೆ. ಸೊ ಈ ರಜಪೂತರ ಕುಟುಂಬದಕ್ಕೆ ಸಿಕ್ಕಾಗ ಅವ್ರು ಕೇಳ್ತಾರೆ, ಯಾಕೆ ಇಲ್ಲಿಗೆ ಬಂದಿದ್ಯಮ್ಮ ಅಂತ. ಕೇಳಿದ ಸಂದರ್ಭದಲ್ಲಿ ಅವಳು ಏನು ಈ ಥರ ಎಲ್ಲ ಪೂರ್ತಿಯಾಗಿ ಹೇಳೋದಿಲ್ಲ, ಆದರೆ ನಾನು ದಾರಿ ತಪ್ಪಿಸ್ಕೊಂಡಿದ್ದೀನಿ, ನಂಗೆ ಯಾರೂ ದಿಕ್ಕಿಲ್ಲ ಅಂತ ಹೇಳ್ತಾಳೆ. ಸೊ ಆ ಸಂದರ್ಭದಲ್ಲಿ ಅವರು ಕೂಡ ಅವ್ರ ಮನೆಗೆ ಕರ್ಕೊಂಡೋಗಿ ಅವಳನ್ನ ಅಡುಗೆ ಮಾಡೋಳ ಥರ ಇಟ್ಕೊತಾರೆ. ಆದರೂ ಕೂಡ ತುಂಬಾ ಪ್ರೀತಿಯಿಂದ ಸಾಕಿರ್ತಾರೆ. ತನ್ನ ಸ್ವತಃ ಮಗಳ ಥರನೇ ಆ ರಜಪೂತ ಸಾಕಿರ್ತಾರೆ ಅವಳನ್ನ. ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ರಜಪೂತ ಒಂದು ಮೀನನ್ನು ತೊಗೊಂಬಂದಿರ್ತಾನೆ. ಅವನಿಗೆ ಮೀನು ತಿನ್ನೋಕೆ ಅಂದರೆ ತುಂಬ ಇಷ್ಟ ಇರುತ್ತೆ. ಆ ಮೀನನ್ನು ತೊಗೊಂಬಂದು ಒಬ್ಬ ಶಾಕುಂತಲೆಗೆ ಕೊಟ್ಟು ನನಗೆ ಈ ಒಂದು ಮೀನಿನ ಅಡುಗೆ ಮಾಡಿಕೊಡು ಅಂತ ಕೇಳ್ತಾನೆ. ಅವಳು ಅವಾಗ ನಾನು ಈ ಮೀನನ್ನು ತಿನ್ನೋದಿಲ್ಲ, ಆದರೆ ನಿಮ್ಗೆ ಖಂಡಿತವಾಗ್ಲೂ ಮಾಡಿಕೊಡ್ತೀನಿ ಅಂತ ಮೀನನ್ನು ತೆಗೆದು ಹೆಚ್ಚುವಾಗ ಅವಳಿಗೆ ಆ ಮೀನಿನ ಹೊಟ್ಟೆಯ ಒಳಗೆ ಒಂದು ಉಂಗುರ ಸಿಗುತ್ತೆ. ಅದೇ ಉಂಗುರ ಸಮುದ್ರದಲ್ಲಿ ಬಿದ್ದಿರುವಂಥ ಉಂಗುರ. ಅದನ್ನ ಅವಳು ತೊಗೊಂಡು ಅವಳ ಬೆರಳಿಗೆ ಹಾಕ್ಕೊಂಡಿರ್ತಾಳೆ. ಅದೇ ದಿನ ಆ ಪಂಡಿತರ ಫ್ಯಾಮಿಲಿಯವರು ಆ ಒಂದು ಮಗನಿಗೆ ಅಂದರೆ ಅರ್ಜುನನಿಗೆ ಬೇರೆ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಆದರೆ ಬೇರೆ ಮದುವೆ ಮಾಡೋಕ್ಕೆ ಹುಡುಗಿನ ನೋಡೋದಕ್ಕಿಂತ ಮುಂಚೆ ರಜಪೂತರ ಕುಟುಂಬ ಅವ್ರಿಗೆ ಔತಣಕ್ಕೆ ಕರೆದಿರೋ ಕಾರಣ ಅವರು ಇಲ್ಲಿಗೆ ಔತಣಕ್ಕೆ ಬಂದಿರ್ತಾರೆ. ಸೊ ಔತಣಕ್ಕೆ ಬಂದಿರೋವಂಥ ಸಂದರ್ಭದಲ್ಲಿ ಶಾಕುಂತಲೆನೇ ಖುದ್ದಾಗಿ ಬಂದು ಅಲ್ಲಿ ಊಟನೆಲ್ಲ ಬಡಿಸ್ತಿರ್ತಾಳೆ. ಆವಾಗ ಆ ಪಂಡಿತ ಮತ್ತು ಅರ್ಜುನ ಎಲ್ಲರೂ ಕೂಡ ಶಾಕುಂತಲೆನ ನೋಡಿ ಬೆರಗಾಗ್ತಾರೆ. ಯಾಕೆ ಅಂತಂದರೆ ಈ ಒಬ್ಬ ಪಂಡಿತ ಎಲ್ಲರ ಹತ್ರನೂ ಶಾಕುಂತಲೆ ಸತ್ತು ಹೋಗಿದ್ದಾಳೆ ಅಂತ ಹೇಳಿರ್ತಾನೆ. ಆದರೆ ಇನ್ನು ಶಾಕುಂತಲೆ ಸತ್ತಿಲ್ದಿರೋ ಒಂದು ವಿಚಾರ ತಿಳಿದು ಅರ್ಜುನನಿಗೆ ಕೋಪ ಬರುತ್ತೆ, ಯಾಕೆ ನನ್ನ ತಂದೆ ಈ ಥರ ಸುಳ್ಳು ಹೇಳಿದ್ರು ಅಂತ. ಅದಾದಮೇಲೆ ಶಾಕುಂತಲೆನ ಮತ್ತೆ ಅವರ ಮನೆಗೆ ವಾಪಸ್ ಕರ್ಕೊಂಡು ಹೋಗ್ತಾರೆ. ಸೊ ಈ ಥರ ನಮ್ಮ ಹಣೆ ಬರದಲ್ಲಿ ಏನು ಬರೆದಿರುತ್ತೆ ಅದನ್ನ ನಾವು ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಯಾವುದಾದ್ರೂ ಒಂದು ಬೇರೆ ರೀತಿಯಲ್ಲಾದ್ರೂ ಅಷ್ಟೇ ಅದು ನಮ್ಮನ್ನು ಬಂದು ಸೇರುತ್ತೆ ಅನ್ನೋದಕ್ಕೆ ಇದೊಂದು ದೊಡ್ಡ ಒಂದು ಎಕ್ಸಾಂಪಲ್ ಥರ ಆಗಿತ್ತು. ಸೊ ಈ ಒಂದು ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೊ ನಿಮಗೆ ಬೇರೆ ಯಾವ ಥರ ವಿಡಿಯೋಸ್ ಬೇಕು, ಯಾವ ಒಂದು ಟಾಪಿಕ್ ಬೇಕು ಅಂತ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾವುದಾದ್ರೂ ಹೊಸ ಕಥೆಗಳು ನಿಮಗೂ ಗೊತ್ತಿದ್ದರೆ ಕಮೆಂಟ್ ಮಾಡಿ, ಆ ಒಂದು ಟಾಪಿಕ್ ಬಗ್ಗೆ ಯೋಚನೆ ಮಾಡಿ ಖಂಡಿತವಾಗ್ಲೂ ವಿಡಿಯೋ ಮಾಡಿ ತೊಗೊಂಬರ್ತೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.